ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜನವರಿ 18ರಂದು ಆಚರಿಸುವ ಪ್ರಜಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬಾರವರ ಅವ್ಯಕ್ತ ದಿನ ಹಾಗೂ ವಿಶ್ವಶಾಂತಿ ದಿನವನ್ನ ಆಚರಿಸಲಾಯಿತು. ಬೆಳಗ್ಗೆ 3 ಗಂಟೆ ಅಮೃತ ವೇಳೆಯಿಂದ ಆಧ್ಯಾತ್ಮಿಕ ಸಾಧಕರು ಸಾಧನೆಯಲ್ಲಿ ತೊಡಗಿ ಬೆಳಗ್ಗೆ 7ರಿಂದ 9ರವರೆಗೆ ಅಮೃತವಾಣಿ ಜ್ಞಾನ ಮುರುಳಿ ತರಗತಿಗಳನ್ನು ನಡೆಸಿ ನೈವೇದ್ಯದ ನಂತರ ಮಧ್ಯಾಹ್ನ 12 ಗಂಟೆವರೆಗೂ ಆತ್ಮಚಿಂತನೆ ಪ್ರಭುಚಿಂತನೆಯಲ್ಲಿ ತೊಡಗಿದ್ರು. ನಂತರ ಎಲ್ಲರೂ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಮೌಂಟ್ ಅಬುವಿನಿಂದ ನೇರ ಪ್ರಸಾರವನ್ನ ವೀಕ್ಷಿಸಿದ್ರು. ನೂರಾರು ಜನ ಬ್ರಹ್ಮಕುಮಾರ ಕುಮಾರಿಯರು ಶ್ವೇತವಸ್ತ್ರಧಾರಿಗಳಾಗಿ ಬಂದು ಇದರ ಸಂಪೂರ್ಣ ಲಾಭವನ್ನ ಪಡೆದು ವಿಶ್ವಶಾಂತಿಗಾಗಿ ಧ್ಯಾನ ಮಾಡಿ ಮೌಂಟ್ ಅಬುವಿನ ಚಾರ್ಧಾಮ್ ಅನ್ನ ಇಲ್ಲಿ ಸಾಕಾರಗೊಳಿಸಿದ್ರು. ಈ ಮಧ್ಯೆ ರಾಜಯೋಗಿನಿ ಭಾಗ್ಯಲಕ್ಷ್ಮಿ ಅಕ್ಕ ಅವರ ಪ್ರವಚನವನ್ನ ಭಕ್ತರು ಭಕ್ತಿಯಿಂದ ಆಲಿಸಿದ್ರು. ನಾವು ಹೇಳ್ತಾರೆ ಆತ್ಮಿಕ ಸ್ಥಿತಿಯಲ್ಲಿರೋ ಅಭ್ಯಾಸ ಕಮ್ಮಿ ಇದೆ. ಎಷ್ಟು ಆತ್ಮ ಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡ್ತೀರಿ, ಬಾಬೋರಲ್ಲಿರೋ ಗುಣಗಳು ತನ್ನಲ್ಲಿ ಬರ್ತಾ ಹೋಗುತ್ತೆ. ऐसा पावरफुल संगठन होने से ही सिद्धि होगी. अभी आप सिद्धि का आह्वान करते हो, लेकिन फिर आपके आगे सिद्धि स्वयं झुकेगी. ಈ ತರ ಪವರ್ಫುಲ್ ಸಂಘಟನೆ ಆದ್ರೇನೆ ಸಿದ್ಧಿ ಸಿಗೋದು. ಬಾಬಾ ಹೇಳ್ತಾರೆ, ಯಾವಾಗ ಈ ಸಿದ್ಧಿನ ನೀವು ಆಹ್ವಾನ ಮಾಡ್ತೀರಿ ಅಂತ ಸಂಘಟನೆ ಆಗ್ಬೇಕು, ಆ ತರ ಬಾಬೋರ್ ಪ್ರತ್ಯಕ್ಷತೆ ಆಗ್ಬೇಕು, ಸಿದ್ಧಿಯನ್ನ ಆಹ್ವಾನ ಮಾಡ್ತೀರಿ. ಆದ್ರೆ ಒಂದಿನ ಆ ಸಿದ್ಧಿ ನಿಮ್ ಮುಂದೆ ಬಂದು ತಲೆ ಬಾಗುತ್ತೆ. वैसे सतयुग में प्रकृति दासी बन जाती, वैसे सिद्धि आपके सामने स्वयं झुकेगी. ಹೇಗೆ ಸತ್ಯಯುಗದಲ್ಲಿ ಪ್ರಕೃತಿ ನಿಮ್ಗೆ ದಾಸಿ ಆಗಿರುತ್ತೆ, ಅದೇ ತರ ನೀವು ಏನು ಇಷ್ಟಪಡ್ತೀರಿ ಸಿದ್ಧಿ ಸಫಲತೆ, ಅದು ನಿಮ್ಮ ಮುಂದೆ ತಾನೇ ಬಂದು ತಲೆ ಬಾಗುತ್ತೆ. सिद्धि आप लोगों का आह्वान करेगी. श्रेष्ठ नॉलेज स्टेज भी पावरफुल है, तो सिद्धि क्या बड़ी बात है. ಸಿದ್ಧಿ ನಿಮ್ಮನ್ನೇ ಆಹ್ವಾನ ಮಾಡುತ್ತೆ, ಮಾಲೀಕನಿಗೆ ಆಹ್ವಾನ ಮಾಡುತ್ತೆ. ಬಾಬಾ ಹೇಳ್ತಾರೆ, ಇಷ್ಟು ಶ್ರೇಷ್ಠ ಜ್ಞಾನ ಇದೆ, ನಿಮ್ಮ ಸ್ಥಿತಿ ಪವರ್ಫುಲ್ ಆಗಿದ್ರೆ ಸಿದ್ಧಿ ಯಾವ ದೊಡ್ಡ ಮಾತು ಅಲ್ಲ. ನಿಮ್ಗೆಲ್ಲಾ ಸಿದ್ಧಿ ಸರ್ವ ಸಿದ್ಧಿಗಳು ಸಿಗುತ್ತೆ. सदाकाल एक रस स्थिति में रहने वालों को सिद्धि प्राप्त न हो, ये हो नहीं सकता है. लेकिन इसके लिए संगठन की शक्ति चाहिए. ಯಾರ ಸ್ಥಿತಿ ಸದಾ ಏಕರಸವಾಗಿರುತ್ತೋ ಅವರಿಗೆ ಸಿದ್ಧಿ ಸಿಕ್ಕಿಲ್ಲ ಅನ್ನೋದಿಲ್ಲ. ಎಲ್ಲಿ ಸಕ್ಸಸ್ ಇದೆಯೋ ಅಲ್ಲೆಲ್ಲ ಕಡೆ ಏಕಾಗ್ರತೆ ಇದೆ, ಏಕರಸ ಸ್ಥಿತಿ ಇದೆ. ಅದು ವಿಜ್ಞಾನ ಇರ್ಬೋದು, ಆಧ್ಯಾತ್ಮ ಇರ್ಬೋದು, ಲೌಕಿಕ ಇರ್ಬೋದು. ಬಾಬಾ ಹೇಳ್ತಾರೆ, ನೀವು ಏಕರಸ ಸ್ಥಿತಿಯಲ್ಲಿ ಇದ್ದೀರಿ, ಸಿದ್ಧಿ ಪ್ರಾಪ್ತಿಯಾಗಿಲ್ಲ, ಇದು ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕು ಸಂಘಟನೆಯ ಶಕ್ತಿ. ಏಕನೇ ಕುಚ್ ಬೋಲಾ, ದೂಸರೇನೆ ಸ್ವೀಕಾರ ಕಿಯಾ. ಒಬ್ರು ಒಂದು ಹೇಳಿದ್ರು, ನೀವು ಅದನ್ನ ಸ್ವೀಕಾರ ಮಾಡಿ. सामना करने की शक्ति ब्राह्मण परिवार के आगे यूज नहीं करनी. ಎದುರಿಸೋ ಶಕ್ತಿನ ಈ ಬ್ರಾಹ್ಮಣ ಪರಿವಾರದಲ್ಲಿ ಉಪಯೋಗಿಸ್ಬೇಡಿ. ಎದುರಿಸೋ ಶಕ್ತಿ ಮತ್ತೆ ಉಪಯೋಗಿಸ್ಬೇಕು, ಮಾಯನ ಎದುರಿಸಿ. ಮನುಷ್ಯರನ್ನ ಎದುರಿಸಕ್ ಹೋಗ್ಬೇಡಿ, ಪರಿವಾರನ ಎದುರಿಸಕ್ ಹೋಗ್ಬೇಡಿ. ನಾವು ಹೇಳ್ತಾರೆ, ಮಾಯನ ವಿಕಾರಗಳನ್ನ ಎದುರಿಸಿ. वो माया के आगे यूज करनी है. परिवार के समान परिवार से सामना करने की शक्ति यूज करने से संगठन पावरफुल नहीं होता है. ನೀವೆಲ್ಲರನ್ನು ಎದುರಿಸ್ತಾ ಇದ್ರೆ ಸಂಘಟನೆ ಏನಾಗುತ್ತೆ, ವೀಕ್. ನಾವು ಹೇಳ್ತಾರೆ ಪವರ್ಫುಲ್ ಆಗಲ್ಲ, ವೀಕ್ ಆಗುತ್ತೆ. कोई भी बात नहीं जांचती, एक दूसरे का सत्कार करना चाहिए. ಒಬ್ಬರದು ಮತ್ತೊಬ್ಬರ ವಿಚಾರಗಳು ಹೊಂದಾಣಿಕೆ ಬರಲ್ಲ ಕೆಲವೊಂದ್ಸಲ, ಅದು ಎಲ್ಲಾದ್ರೂ ಇರಲಿ ಫೀಲ್ಡ್. ಆದ್ರೆ ಬಾಬಾ ಹೇಳ್ತಾರೆ, ಆದ್ರೆ ವಿಚಾರಗಳಿಗೆ ಸತ್ಕಾರ ಕೊಡಿ, ಮೊದಲು ಅದನ್ನ ಸ್ವೀಕಾರ ಮಾಡಿ, ಆಮೇಲೆ ಹೇಳಿ. ಈಗ ಯಾರು ರಾಂಗೇ ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾರೆ ಫಸ್ಟ್ ಕೇಳಿ, ಆಮೇಲೆ ಹೇಳಿ. ಇದು ಹೀಗೆ, ಇದು ಹೀಗಲ್ಲ ಅನ್ನೋದನ್ನ ಆಮೇಲೆ ಹೇಳಿ. उस समय किसी के संकल्प व बोल को कट नहीं करना चाहिए. इसलिए अब समाने की शक्ति को धारण करो. ಈಗ ಯಾರೋ ಏನೋ ಹೇಳಕ್ ಬರ್ತಾರೆ ವಿಚಾರ, ಈ ತಕ್ಷಣ ಕಟ್ ಮಾಡಿದ್ರೆ ಇನ್ನೊಂದ್ಸಲ ಒಳ್ಳೆ ವಿಚಾರನೂ ಹೇಳಲ್ಲ. ಫಸ್ಟ್ ಕೇಳಿ, ತಾಳ್ಮೆಯಿಂದ ಕೇಳಿ, ಆಮೇಲೆ ಹೇಳಿ. ಬಾಬಾ ಹೇಳ್ತಾರೆ, ಅದಕ್ಕೆ ಬೇಕು ಅಳವಡಿಸ್ಕೊಳ್ಳೋ ಶಕ್ತಿ ಧಾರಣೆ ಮಾಡ್ಕೊಳ್ಳಿ. संगठित रूप में आप ब्राह्मण बच्चों की आपस के संपर्क की भाषा भी अव्यक्त भाव की होनी चाहिए.
ಮತ್ತು ಸಂಘಟನೆಯಲ್ಲಿ ಹೆಂಗ್ ಮಾತಾಡಬೇಕು? ಬಾಬಾ ಹೇಳ್ತಾರೆ ಪರಸ್ಪರ ಸಂಪರ್ಕದ ಭಾಷೆನೂ ಅವ್ಯಕ್ತ ಭಾವದಿಂದ ಕೂಡಿರ್ಬೇಕು. ಅವ್ಯಕ್ತ ಭಾವ ಆತ್ಮಿಕ ಭಾವದಿಂದ ಕೂಡಿರ್ಬೇಕು. जैसे फरिश्ते अथवा आत्माएं आत्माओं से बोल रही है, किसी की सुनी हुई गलती को संकल्प में भी स्वीकार नहीं करना और न कराना भी चाहिए. ಫರಿಷ್ಠೆಗಳು ಅಥವಾ ಆತ್ಮಗಳು ಸೂಕ್ಷ್ಮ ಭಾಷೆ ಯಾವ ಥರ ಇರುತ್ತೆ ಫರಿಷ್ಠೆಗಳದು, ಆ ಥರ ಮಾತಿರಲಿ. ಬಾಬಾ ಹೇಳ್ತಾರೆ ಯಾರದೇ ತಪ್ಪುಗಳನ್ನು, ಯಾರೋ ಬಂದು ಏನೋ ಹೇಳ್ತಾರೆ, ಯಾರೋ ಹೇಳಿದ ಕೇಳಿದ ಮಾತುಗಳನ್ನು ಸ್ವೀಕಾರನೂ ಮಾಡಬೇಡಿ, ಅದನ್ನ ಬೇರೆಯವರಿಗೂ ಹಂಚಬೇಡಿ. ऐसी जब स्थिति हो तब ही बाप की जो शुभ कामना है संगठन की प्रैक्टिस में हो, प्रैक्टिकल में होगी. ಯಾವಾಗ ನಿಮ್ಮ ಸ್ಥಿತಿ ಈ ಥರ ಇರುತ್ತೋ, ಬಾಬಾ ಹೇಳ್ತಾರೆ ಶುಭ ಕಾಮನೆ ಇರುತ್ತೋ, ಆಗಲೇ ಸಂಘಟನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಇದೆಲ್ಲವೂ ಬರುತ್ತೆ. इसके लिए विशेष पुरुषार्थ ಅಥವಾ ವಿಶೇಷ ಆತ್ಮೋं की आपस में लेन देन करो. ಇದಕ್ಕೋಸ್ಕರ ವಿಶೇಷ ಪುರುಷಾರ್ಥ ಏನು? ಯಾರು ಅಂತಹ ವಿಶೇಷ ಆತ್ಮಗಳಿದ್ದಾರೆ ಅವ್ರ ಜೊತೆ ವಿಚಾರ ವಿಮರ್ಶೆ ಮಾಡಿ ಅವ್ರ ಜೊತೆ ಹಂಚ್ಕೊಳ್ಳಿ. ಸಂಘಟಿತ ರೂಪ में विशेष योग के प्रोग्राम चलते रहे. ಸಂಘಟನೆಯಲ್ಲಿ ಬಾಬು ನೋಡಿ ಪ್ರತಿ ಒಂದು ಕಡೆನೂ ಸಂಘಟನೆಯ ಮಹತ್ವ ಇದೆ. ಅಯ್ಯೋ ನನಗೇನು ಸಂಘಟನೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಏಕಾಂತವಾಗಿ ಯೋಗ ಮಾಡ್ತೀನಿ, ಮಾಡಿ ಏಕಾಂತವಾಗಿ. ಆದರೆ ಜೀವನ ಇರೋದು ಎಲ್ಲಿ? ಸತ್ಯಯುಗದಿಂದನೂ ಸಂಘಟನೆನೇ, ಪರಂಧಾಮದಲ್ಲೂ ಸಂಘಟನೆನೇ. ಅದಕ್ಕೆ ಸಂಘಟನೆಯಲ್ಲಿ ವಿಶೇಷ ಯೋಗದ ಪ್ರೋಗ್ರಾಮ್ ನಡೀತಾ ಇರಲಿ. तो विनाश ज्वाला को भी पंख लगेगा. ಆವಾಗಲೇ ವಿನಾಶ ಜ್ವಾಲೆನೋ, ಹೆಂಗೆ ಬೆಂಕಿ ಹಾಕಿದ್ರೆ ಅದಕ್ಕೆ ಗಾಳಿ ಬೀಸಿದ್ರೆ ಅದು ಚೆನ್ನಾಗಿ ಉರಿತದಲ್ಲ, ಆ ಥರ ಬಾಬಾ ಹೇಳ್ತಾರೆ ನಿಮ್ಮ ಯೋಗದ ಶಕ್ತಿಯಿಂದನೇ ವಿನಾಶ ಜ್ವಾಲೆನೋ ಪ್ರಜ್ವಲಿತ ಆಗುತ್ತೆ. ಯೋಗ ಅಗ್ನಿ ಸೇ ವಿನಾಶಿ ಅಗ್ನಿ ಜಲೇಗಿ. ನಿಮ್ಮ ಯೋಗ ಅಗ್ನಿಯಿಂದನೇ ವಿನಾಶದ ಅಗ್ನಿನೋ ಹೆಚ್ಚುತ್ತೆ. ಯಾಕೆಂದ್ರೆ ವಿನಾಶ ಆಗದೆ ಆತ್ಮಗಳಿಗೆ ಮುಕ್ತಿ ಇಲ್ಲ. ಮುಕ್ತಿ ದ್ವಾರ ತೆರೆಯೋ ಸಾಧನನೇ ವಿನಾಶ. ಅಚ್ಚ ಓಂ ಶಾಂತಿ. वरदान व्यक्त में रहते अव्यक्त फरिश्ते रूप का साक्षात्कार कराने वाले सफेद वस्त्रधारी और सफेद लाइटधारी भव. ವ್ಯಕ್ತದಲ್ಲಿರ್ತನೋ ಅವ್ಯಕ್ತ ಫರಿಷ್ಠ ರೂಪದ, ವ್ಯಕ್ತದಲ್ಲಿರ್ತಾನೆ, ವ್ಯಕ್ತ ಅಂದ್ರೆ ಸಾಕಾರ, ಸಾಕಾರದಲ್ಲಿರ್ತಾನೋ ಅವ್ಯಕ್ತ ಫರಿಷ್ಠ ರೂಪದ ಸಾಕ್ಷಾತ್ಕಾರ ಮಾಡಿಸೋರೆ ಶ್ವೇತ ವಸ್ತ್ರಧಾರಿ ಹಾಗೂ ಶ್ವೇತ ಪ್ರಕಾಶಧಾರಿ ಭವ. ಸಾಕಾರದಲ್ಲಿ ಶ್ವೇತ ವಸ್ತ್ರಧಾರಿ, ಪರಿಷ್ಠ ಸ್ವರೂಪ ಶ್ವೇತ ಪ್ರಕಾಶಧಾರಿ. ಏಂಜಲ್ ಸೂಕ್ಷ್ಮ ದೇವತೆಗಳೇ ಇರ್ತಾರೆ ಶ್ವೇತ ಪ್ರಕಾಶಧಾರಿ. जैसे अभी चारों ओर ये आवाज फैल रहा है कि सफेद वस्त्रधारी कौन है, कहां से आए हैं. ಬಾಬಾ ಹೇಳ್ತಾರೆ ಹೇಗೆ ವಿಶ್ವದಲ್ಲಿ ನಾಲ್ಕು ಕಡೆನೂ ಈ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ, ಈ ಶ್ವೇತ ವಸ್ತ್ರಧಾರಿಗಳು ಯಾರು? ಇವರು ಬ್ರಹ್ಮಕುಮಾರ ಕುಮಾರಿಯರು. ಇವ್ರು ಎಲ್ಲಿಂದ ಬಂದಿದ್ದಾರೆ, ಇವ್ರು ಏನ್ ಹೇಳ್ತಾರೆ? ಈ ಮಾತು ಎಲ್ಲ ಕಡೆ ಹರಡಿದೆ ಅಲ್ವಾ. ऐसे चारों ओर फरिश्ते रूप का साक्षात्कार कराओ. इसको कहा जाता डबल सेवा का रूप. ಅದೇ ತರ ಈಗ ನಿಮ್ಮ ಸೂಕ್ಷ್ಮ ಫರಿಷ್ಠ ರೂಪದ ಸಾಕ್ಷಾತ್ಕಾರ ಆಗಬೇಕು. ಇದೇ ಶ್ವೇತ ವಸ್ತ್ರಧಾರಿಗಳೇ ಆ ಶ್ವೇತ ಪ್ರಕಾಶಧಾರಿಗಳು ಅನ್ನೋ ಸಾಕ್ಷಾತ್ಕಾರ ಆಗಬೇಕು. ಅವಾಗ ಡಬಲ್ ಸೇವೆ ಆಗುತ್ತೆ. जैसे बादल चारों ओर छा जाते और चारों फरिश्ते रूप से प्रकट हो जाओ, जहां भी देखे फरिश्ते ही नजर आए. ಹೇಗೆ ಮೋಡ ನಾಲ್ಕು ಕಡೆನೂ ಚದುರುತ್ತೆ, ಅದೇ ತರ ನಾಲ್ಕು ದಿಕ್ಕಲ್ಲಿ ಈ ಫರಿಷ್ಠೆಗಳು ಪ್ರಕಟ ಆಗಬೇಕು. ಬಾಬಾ ಹೇಳ್ತಾರೆ ಅವಾಗ ಎಲ್ಲರಿಗೂ ನೀವು ಫರಿಷ್ಠೆಗಳು ಕಾಣಿಸ್ತೀರಿ. लेकिन ये तब होगा जब शरीर से डिटैच होकर अंतवाहक शरीर से चक्कर लगाने के अभ्यासी होंगे. ಯಾವಾಗ ವಿಶ್ವದ ಆತ್ಮಗಳಿಗೆ ಆ ಶ್ವೇತ ಪ್ರಕಾಶಧಾರಿಗಳು ವಿಶ್ವದ ನಾಲ್ಕು ಕಡೆ ಯಾವಾಗ ಕಾಣಿಸ್ಕೊಡ್ತಾರೆ ಅವರು? ಬಾಬಾ ಹೇಳ್ತಾರೆ ಅದಕ್ಕೆ ನೀವು ಈ ಶರೀರದಿಂದ ಡಿಟ್ಯಾಚ್ ಆಗಿ
ಈ ಶರೀರದಿಂದ ಡಿಟ್ಯಾಚ್ ಆಗಿ ಅಂತರ್ವಾಹಕ ಶರೀರದಿಂದ ಚಕ್ಕರ್ ಹಾಕಿ, ಅಂದ್ರೆ ಆ ಸೂಕ್ಷ್ಮ ಶರೀರದಿಂದ ಇಡೀ ವಿಶ್ವಕ್ಕೆ ಚಕ್ಕರ್ ಹಾಕೋ ಅಭ್ಯಾಸ ಮಾಡಿ. ಮನಸ್ಸ ಪವರ್ಫುಲ್ ಹೋಗಿ, ಆವಾಗ ನಿಮ್ಮ ಮನಸ್ಸು ಪವರ್ಫುಲ್ ಆಗಿರುತ್ತೆ. ಈಗ ಜಗತ್ತಿನ ಆತ್ಮಗಳಿಗೆ ಈ ಶ್ವೇತ ವಸ್ತ್ರಧಾರಿಗಳು ಯಾರು, ಅವರೇ ಶ್ವೇತ ಪ್ರಕಾಶಧಾರಿ ಫರಿಷ್ಠೆಗಳು ಅನ್ನೋದು ತೋರಿಸಿ. ಅದು ಯಾವಾಗ ಸಾಧ್ಯ? ಈ ಶರೀರದಿಂದ ಡಿಟ್ಯಾಚ್ ಆಗಿ. ಬೆಳೆದಿಲ್ಲ, ಶರೀರಕ್ಕೆ ಆತ್ಮ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅಭ್ಯಾಸ ಬೇಕು. ಆತ್ಮದ ಅಭ್ಯಾಸ ಕಮ್ಮಿ ಇದೆ, ಇದನ್ನ ಪವರ್ಫುಲ್ ಮಾಡ್ಕೊಳ್ಳಿ. ಸ್ಲೋಗನ್: सर्व गुणों व सर्व शक्तियों के अधिकारी बनने के लिए आज्ञाकारी बनो. सर्व गुण सर्व ಶಕ್ತಿಗಳ ಅಧಿಕಾರಿಗಳಾಗಬೇಕಂದ್ರೆ ಆಜ್ಞಾಕಾರಿಗಳಾಗಿ. ಸರ್ವಗುಣ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆಗ್ಬೇಕಂದ್ರೆ ಆಜ್ಞಾಕಾರಿಗಳಾಗಿ. ಅಂದ್ರೆ ಬಾಬೂರ ಆದೇಶಗಳನ್ನ ಪಾಲಿಸಿ, ಬಾಬೂರ ಶ್ರೀಮತವನ್ನ ಪಾಲಿಸಿ, ಆವಾಗ ನಿಮ್ಗೆ ಅದರ ಮೇಲೆ ಅಧಿಕಾರ ಬರುತ್ತೆ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಜೈಸೆ ಬಾಪ್ ಸದಾ ಸ್ವತಂತ್ರ ಐಸೆ ಬಾಪ್ ಸಮಾನ್ ಬನು. ಹೇಗೆ ಶ್ರೀ ಬಾಬೋರು ಸದಾ ಸ್ವತಂತ್ರ, ಬ್ರಹ್ಮ ಬಾಬೋರು ಸ್ವತಂತ್ರ, ನೀವು ತಂದೆ ಸಮಾನಾಗಿ. बाप दादा बच्चों को परतंत्र देख नहीं सकते हैं. अगर स्वयं को स्वतंत्र नहीं कर सकते हो, स्वयं ही अपनी कमजोरियों के गिरते रहते हो, तो विश्व परिवर्तक कैसे बनेंगे? ಬಾಪ್ ದಾದವರಿಗೆ ಮಕ್ಕಳ ಪರತಂತ್ರತೆ ಇಷ್ಟ ಇಲ್ಲ, ಪರತಂತ್ರರಾಗಿರೋದು ಇಷ್ಟ ಇಲ್ಲ. ಅಂದ್ರೆ ಅಧೀನತೆ, ಪರತಂತ್ರ ಅಂದ್ರೆ ಅಧೀನತೆ ಇಷ್ಟ ಇಲ್ಲ. ನೀವೇ ಸ್ವತಂತ್ರರಾಗಿಲ್ಲ, ನೀವೇ ನಿಮ್ಮ ಬಲಹೀನತೆಗಳಿಗೆ ಬೀಳ್ತಾ ಇರ್ತೀರಿ ಅಂದ್ರೆ ಈ ವಿಶ್ವನ ನೀವೇನ್ ಪರಿವರ್ತನೆ ಮಾಡ್ತೀರಿ? ನಿಮ್ಮ ಬಲಹೀನತೆಯಿಂದನೇ ನೀವು ಸ್ವತಂತ್ರರಾಗಿಲ್ಲ ಅಂದ್ರೆ ಈ ವಿಶ್ವನ ಹೆಂಗೆ ಸ್ವತಂತ್ರ ಮಾಡ್ತೀರಿ? ಎಲ್ಲ ಗಾಂಧೀಜಿ ಸ್ವಾತಂತ್ರ್ಯ ತಂದ್ರು ಬ್ರಿಟಿಷರಿಂದ ಅಂತ ಸ್ವತಂತ್ರರು ಅಂತ ತಿಳ್ಕೊಂಡಿದ್ದಾರೆ, ಅದು ಒಂದ್ ರೀತಿ ಸ್ವಾತಂತ್ರ್ಯ. ಆದ್ರೆ ಇವತ್ತೆಲ್ಲರನ್ನೂ ಪರತಂತ್ರರೇ. ವಿಕಾರಗಳ ಬಂಧನ, ವಿಕರ್ಮಗಳ ಬಂಧನ, ಸಂಸ್ಕಾರಗಳ ಬಂಧನ, ಏನೇನ್ ಬಂಧನದಲ್ಲಿದ್ದಾರೆ. ಅದಕ್ಕೆ ಬಾಬೆ ಹೇಳ್ತಾರೆ, ಅಬ್ ಇಸ್ ಸ್ಮೃತಿ ಕೋ ಬಡಾವೋ ಮೇ ಮಾಸ್ಟರ್ ಸರ್ವಶಕ್ತಿಮಾನ್ ಹೋ. ನೀವು ಸ್ವತಂತ್ರರಾಗ್ಬೇಕನ್ನೋದಾದ್ರೆ ಈ ಸ್ವಮಾನವನ್ನ ಸ್ಮೃತಿಗೆ ತಂದ್ಕೊಳ್ಳಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ. ಇಸ್ಸೆ ಸಹಜ ಸರ್ವ ಪಿಂಜರೋ ಸೆ ಮುಕ್ತ ಉಡ್ತಾ ಪಂಚಿ ಬನ್ ಜಾಯೇಂಗೆ. ಇದರಿಂದ ಸಹಜವಾಗಿ ಸರ್ವ ಬಂಧನಗಳು, ಎಲ್ಲಾ ಪ್ರಕಾರದ ಪಂಜರಗಳಿಂದ ಬಿಡಿಸ್ಕೊಂಡು ಮುಕ್ತರಾಗಿ ಹಾರುವ ಪಕ್ಷಿಗಳಾಗ್ತೀರಿ. ಪಕ್ಷಿಗೆ ಹಾರದೆ ಅದರ ವಾಸ್ತವಿಕತೆ ಅಲ್ಲ, ಪಂಜರದಲ್ಲಿರೋದು ಅದರ ವಾಸ್ತವಿಕತೆ ಅಲ್ಲ. ಹಂಗೆ ನಾವು ಆತ್ಮನೂ ಸ್ವತಂತ್ರವಾಗಿರೋದೇ ನಮ್ಮ ಅನಾದಿ ಗುಣ. ನೋಡಿ, ಯಾವುದಾದ್ರೂ ಒಂದು ಚಿಕ್ಕ ಮಕ್ಕಳಿರ್ಲಿ, ಯಾರಿಗೆ ಬಂಧನ ಇಷ್ಟನ, ಯಾರಿಗಾದ್ರು ಅಧೀನತೆ ಇಷ್ಟನ, ಅದು ನಮ್ಮ ಆತ್ಮದ ಗುಣನೇ ಅಲ್ಲ. ಅದಕ್ಕೆ ಸ್ವತಂತ್ರರಾಗಬೇಕು ಅಂದ್ರೆ ಅಭ್ಯಾಸ ಮಾಡಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಆವಾಗ ಸಹಜವಾಗಿ ಸರ್ವ ಬಂಧನಗಳು, ಪಂಜರಗಳಿಂದ ಮುಕ್ತರಾಗಿ ಹಾರುವ ಪಕ್ಷಿಗಳಾಗ್ತೀವಿ. ನೋಡಿ ಎಷ್ಟು ಪಂಜರಗಳಿದೆ ಅಂತ ನೋಡಿ. ಒಂದು ಪಕ್ಷಿನ ಒಂದು ಪಂಜರಕ್ಕೆ ಹಾಕ್ಬೋದು ಅಷ್ಟೇನೆ. 2-3 ಪಂಜರಕ್ಕಂತೂ ಒಂದು ಪಕ್ಷಿನ ಹಾಕಕ್ ಬರಲ್ಲ. ಆದ್ರೆ ಇಲ್ಲಿ ಈ ಪಕ್ಷಿ ಎಷ್ಟೊಂದು ಪಂಜರಗಳಲ್ಲಿದೆ. ನಾವು ಹೇಳಿದ್ರೆ ಈ ಪಂಜರದ ಪಕ್ಷಿಯನ್ನ ಪಂಜರದಿಂದ ಬಿಡಿಸಿ, ಅದೇ ಮುಕ್ತಿ, ಸ್ವತಂತ್ರ. ಅಭ್ಯಾಸ ಮಾಡಿ, ನಾನು ಯಾರು? ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಲ್ಮೈಟಿ ಅಥಾರಿಟಿ. ಯಾರು ಮಗು ಅನ್ನೋದನ್ನ ಸ್ಮೃತಿಗೆ ತಂದ್ಕೊಂಡು ಆ ಸ್ವಮಾನದ ಅಭ್ಯಾಸ ಮಾಡಿ, ಆವಾಗಲೇ ಬಂಧನಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಮುರಳಿ ಸಾರ ಏನು? ಇಷ್ಟೊಂದು ರಹಸ್ಯಗಳನ್ನ ಒಂದು ಮುರಳಿಯಲ್ಲಿ ಬಾಬೋರು ಸೇರಿಸಿದ್ದಾರೆ. 2 ಶಕ್ತಿ ಯಾವ್ದು ಬೇಕು? ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗಬೇಕಂದ್ರೆ ಒಂದು ವಿಶ್ವಾಸ, ಇನ್ನೊಂದು ಅಳವಡಿಸ್ಕೊಳ್ಳೋ ಶಕ್ತಿ. ಬೇರೆಯವರ ತಪ್ಪುಗಳನ್ನ ಮಕ್ಕಳೇ ನನ್ನ ತಪ್ಪಂತ ತಿಳ್ಕೊಳ್ಳಿ. ಹೆಂಗೆ ನಿಮ್ಮ ತಪ್ಪನ್ನ ನೀವು ಹರಡೋದಿಲ್ಲ,
ಅದೇ ಥರ ಹರಡಬೇಡಿ. ಸಮಾವು ಅದು ನಿಜವಾಗ್ಲೂ ತಪ್ಪೇನೆ. ಸರಿ ಅಂತ ತಪ್ಪನ್ನ ಸರಿ ಅಂತ ಹೇಳಕ್ಕಾಗಲ್ಲ. ಆದರೆ ತಪ್ಪನ್ನ ನುಂಗ್ಬಿಡಿ, ಅಳವಡಿಸ್ಕೊಳ್ಬಿಡಿ. ಆವಾಗ ಸಂಘಟನೆ ಗಟ್ಟಿಯಾಗುತ್ತೆ. ಇಲ್ಲ ಅದೇ ಮಾತುಗಳನ್ನ ನೀವು 4 ಜನ ಕೇಳ್ಕೊಂಡ್ ಬಂದಿದ್ದೀರಿ ಅಂದ್ರೆ ಏನಾಗುತ್ತೆ? ನನ್ನ ಮಾತು ಯಾರೋ 4 ಜನ ಕೇಳ್ಕೊಂಡ್ ಬಂದಿದ್ದಾರೆ ಅಂದ್ರೆ 4 ಜನದ ಮೇಲೆ ಭಾವನೆಗಳೇನಾಗುತ್ತೆ? ಸಂಕಲ್ಪ ಏನಾಗುತ್ತೆ? ಅದೇ ನಾನು 4 ಜನಕ್ಕೆ ಏನೋ ನೀವು ಹೇಳಿಲ್ಲ ಅಂದ್ರೆ ಏನಾಗುತ್ತೆ? ನಾವು ಹೇಳ್ತಾರೆ ಇದನ್ನ ಚಿಂತನೆನೂ ಮಾಡಬೇಡಿ, ಹಂಚಕ್ಕೂ ಹೋಗ್ಬೇಡಿ. ಇದನ್ನು ಯಾಕೆಂದ್ರೆ ಹಂಚಕ್ ಬೇಕಾದಷ್ಟಿದೆ. ಅದನ್ನೇ ಬಾಬಾ ಮೊದಲೇ ಮುರಳಿಯಲ್ಲಿ ಹೇಳಿದ್ರು. ಏನ್ ಹಂಚ್ಬೇಕು? ಹಂಚೋದನ್ನ ಹಂಚಿ. ಏನ್ ಹಂಚಕ್ ಹೇಳಿದ್ರು ಬಾಬಾ? ಬಾಬೂರ ಜ್ಞಾನನ ಹಂಚಿ, ವ್ಯರ್ಥನ ನುಂಗ್ಬಿಡಿ. ಜ್ಞಾನನ ಹಂಚಿ. ಜ್ಞಾನ ಹಂಚಲ್ಲ, ವ್ಯರ್ಥ ಹಂಚ್ಕೊಂಬಂದ್ರೆ ಏನಾಗುತ್ತೆ? ಸ್ವದರ್ಶನ ಚಕ್ರಧಾರಿಗಳಾಗಿ ಮಕ್ಕಳೇ, ಈ ಸ್ವದರ್ಶನ ಚಕ್ರದಿಂದನೇ ನೀವು ಭವಿಷ್ಯದ ಚಕ್ರವರ್ತಿ ರಾಜಾರಾಣಿ ಆಗಕ್ಕೆ ಸಾಧ್ಯ. ಮತ್ತಿನ್ನೇನಿತ್ತು ಮುರಳಿ ಸಾರ? ಇಷ್ಟೇ ಮುರಳಿ ಮುಗಿದೋಯ್ತ? ಏನು ಹೇಳಿದ್ರು ಧಾರಣೆಗೆ? ನಮ್ಮಲ್ಲಿ ಎಷ್ಟು ಪ್ರೀತಿ ಮಾಡ್ತೀರಿ ಬಾಬೋರ್ನ, ಬಾಬೋರು ನಿಮ್ಮನ್ನಷ್ಟೇ ಪ್ರೀತಿ ಮಾಡ್ತಾರೆ. ಪ್ರೀತಿ ಪ್ರೀತಿ ಜೊತೆಗೆ ಸೇರುತ್ತೆ. ಈ ದೇಹದ ಬಂಧನದಿಂದ ಹೊರಗೆ ಬನ್ನಿ. ದೇಹದ ಸಂಬಂಧಗಳ ಬಂಧನಗಳಿಂದ ವೈರಾಗಿಗಳಾಗಿ, ಈ ದೇಹದಿಂದ ಡಿಟ್ಯಾಚ್ ಆಗಿ ಆತ್ಮದ ಅಭ್ಯಾಸ ಮಾಡಿ. ಎಷ್ಟು ಆತ್ಮದ ಅಭ್ಯಾಸ ಮಾಡ್ತಿರೋ ಅಷ್ಟು ಬಾಬೋರ್ ಕಡೆ ಮ್ಯಾಗ್ನೆಟ್ಟು ಸೆಳೀತದೆ. ಬಾಬೋರ್ ಕಡೆ ಆಕರ್ಷಿತರಾಗ್ತೀರಿ. ಮತ್ತೆ ಜ್ಞಾನ ಸಿಕ್ಕಿದೆ, ಇದನ್ನ ಕೊಡಿ. ಮತ್ತೆ ನಿಮ್ಮ ಏಕಾಗ್ರತೆ ಟಿಕ್ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗಿ ಇದರ ಅಭ್ಯಾಸ ಮಾಡಿ. ಮಕ್ಕಳೇ, ಇದರಲ್ಲಿ ಪರಿಶ್ರಮ ಪಡಬೇಕು. ಯಾವುದೋ ಅಭ್ಯಾಸ ಇಲ್ಲದೆ ಯಾವುದು ಈಸಿ ಆಗೋದಿಲ್ಲ. ಅರ್ಜುನನ ಆ ಏಕಾಗ್ರತೆ ಎಷ್ಟು ಬಂತು ನೋಡಿ. ಏಕಾಗ್ರತೆ ತಾನೆ. ಮೇಲೆ ಮೀನು ತಿರುಗ್ತಾ ಇದೆ, ಕೆಳಗಡೆ ನೀರಲ್ಲೋ ಅಥವಾ ಎಣ್ಣೆಯಲ್ಲೋ ನೋಡಿ ಆ ಮೀನಿನ ಕಣ್ಣಿಗೆ ಬಾಣ ಬಿಡ್ಬೇಕಂದ್ರೆ ನೀವು ಬರೀ ಸ್ಥೂಲವಾಗಿ ಒಂದು ಇಮ್ಯಾಜಿನೇಷನ್ ತಂದ್ಕೊಡಿ. ಅದೆಂತ ಏಕಾಗ್ರತೆ. ಆ ಏಕಾಗ್ರತೆಯ ಸಾಂಕೇತಿಕವಾಗಿ ಒಂದು ಬೆರಳನ್ನ ತೋರಿಸಿರೋದು, ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗೋದು. ಆಗಲೇ ವಿಶ್ವದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸಂಘಟನೆ, ಯೋಗದ ಶಕ್ತಿ ಸಂಘಟನೆಯಲ್ಲಿ ಹೆಚ್ಚಿಸಿ. ಸಂಘಟನೆ ಸಂಘಟನೆ ಸಂಘಟನೆ. ಒಬ್ಬೊಬ್ಬರೇ ಸಾಧನೆ ಮಾಡ್ತೀರಿ, ಮಾಡಿ, ಅದು ತುಂಬಾ ಅವಶ್ಯಕ ಅಭ್ಯಾಸ. ಆದರೆ ಸಂಘಟನೆಯಲ್ಲಿ ಒಂದು ಸಂಕಲ್ಪ. ಒಬ್ರು ಒಂಥರ ಯೋಗ ಮಾಡೋದು, ಇನ್ನೊಬ್ರು ಇನ್ನೊಂಥರ ಯೋಗ ಮಾಡೋದು. 4 ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಒಬ್ಬರೊಬ್ರು ಒಂದೊಂಥರ ಮಾಡ್ತಾ ಇದ್ರೆ ಯೋಗ ಆಸನಕ್ಕೆ ಆದೇಶ ಎಲ್ರಿಗೂ ಒಂದು ಪೋಸಿಂಗ್ ಮಾಡಿ ಅಂತ ಹೇಳಿದ್ರೆ, 2 ಕೈ ಮೇಲೆತ್ತಿ ಅಂದ್ರೆ ಒಬ್ರು ಹಿಂದೆ ಮುಂದೆ ಕೆಳಗೆ ಮಾಡಿದ್ರೆ ಇದೇ ತರ. ಇದು ಸಂಕಲ್ಪ, ಮನಸ್ಸನ್ನ ಸ್ಥಿರ ಮಾಡೋದು. ಇದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು. ನೋಡಿ, 5 ನಿಮಿಷ ನನ್ನ ಸಂಕಲ್ಪಗಳೆಲ್ಲವನ್ನು ಸ್ಟಾಪ್ ಮಾಡಿ ನಾನು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಕ್ಕಾಗುತ್ತಾ? ಶ್ವೇತ ವಸ್ತ್ರಧಾರಿಗಳೇ ಶ್ವೇತ ಪ್ರಕಾಶಧಾರಿಗಳು. ಇಡೀ ವಿಶ್ವಕ್ಕೆ ಇವಾಗ ಗೊತ್ತಿದೆ ಈ ಶ್ವೇತ ವಸ್ತ್ರಧಾರಿಗಳು ಯಾರು ಅಂತ ನೋಡ್ತಾ ಇದ್ದಾರೆ. ನಾವು ಹೇಳ್ತಾರೆ ಆಕಾಶದಲ್ಲಿ ಓಡಾಡ್ತಿದ್ದಾರಲ್ಲ ಆ ಫರಿಷ್ಠೆಗಳು ಯಾರು ಅಂತ ಕೇಳಬೇಕು. ಅದಕ್ಕೆ ಅಭ್ಯಾಸ ಮಾಡಿ, ಶರೀರದಿಂದ ಡಿಟ್ಯಾಚ್ ಆಗೋ ಅಭ್ಯಾಸ. ನಾವು ಹೇಳ್ತಲ್ಲ, ದಿನಕ್ಕೆ 1 ಗಂಟೆ ಆದರೂ ಮನಸ ಸೇವೆ ಮಾಡಿ. ಅಂತರ್ವಾಹಕ ಶರೀರ ಅಂದ್ರೆ ಇದು ನಮ್ಮ ಸ್ಥೂಲ ಶರೀರ, ನಮ್ಮ ಸಂಕಲ್ಪದಿಂದ ಹೋಗೋ ಸೂಕ್ಷ್ಮ ಶರೀರ. ಇಡೀ ವಿಶ್ವಕ್ಕೆ ಪ್ರತಿದಿನ ಚಕ್ಕರಾಗಿ ವಿಶ್ವ ಸೇವೆ ಹೇಗೆ ಮಾಡ್ತೀರಿ? ಮತ್ತೆ ಸ್ಥೂಲವಾಗಂತೂ ಎಲ್ಲರೂ ವಿಶ್ವಕ್ಕೆ ಹೋಗಿ ಸೇವೆ ಮಾಡೋಕ್ಕಾಗಲ್ಲ. ಸಂಕಲ್ಪದಿಂದ ಇಡೀ ವಿಶ್ವದ ಆತ್ಮಗಳ ಸೇವೆ ಮಾಡಿ. ಯಾವಾಗ ನಾವು ಸೂಕ್ಷ್ಮವಾಗಿ ವಿಶ್ವದ ಸಂಚಾರ ಮಾಡ್ತೀವೋ ಆತ್ಮಗಳಿಗೆ ಪರಿಷ್ಠೆಗಳು ಕಾಣಿಸ್ತವೆ. ಭಕ್ತರು ನೋಡಿ ಎಷ್ಟು ಚೆನ್ನಾಗಿ ಸಂಜೆ ದೇವತೆಗಳು ಓಡಾಡ್ತಾರೆ,
ಅಲ್ವಾ? ದೇವತೆಗಳು ಮನೆಗೆ ಬರ್ತಾರೆ ಅಂತ ಸಂಜೆ ಆದ್ಮೇಲೆ ಏನ್ ಮಾಡ್ತಾರೆ ಅಲ್ವಾ? ದೀಪ ಹಚ್ತಾರೆ, ಸ್ವಚ್ಛ ಮಾಡ್ತಾರೆ, ಬಾಗಿಲು ತೆರೆದಿಟ್ಟಿರ್ತಾರೆ. ಇವೆಲ್ಲ ಎಲ್ಲಿದ್ದೀವಿ? ಈಗ ಸಂಗಮ ಯುಗದಲ್ಲಿ ನಾವು ಹೇಳ್ತಾರೆ ಆ ಥರ ಸೇವೆ ಮಾಡ್ತಾ ಹೋಗಿ ಆತ್ಮಗಳಿಗೆ ಅಲ್ಲಿ ಅನುಭವ ಆಗ್ತಾ ಹೋಗುತ್ತೆ. ಹಾಗೆ ವಿನಾಶ ಜ್ವಾಲೆನೂ ಪ್ರಜ್ವಲಿತ ಆಗುತ್ತೆ, ಎಲ್ಲ ಆತ್ಮಗಳಿಗೂ ಮುಕ್ತಿ ಸಿಗುತ್ತೆ. ಅವರಿಗೆ ಭೋಗ ಇಟ್ಟಿದೆ. ಎಲ್ಲರೂ ಈಗ ನಿಮ್ಮ ನಿಮ್ಮ ಮನಸ್ಸನ್ನ ನೋಡಿ, ಎಷ್ಟು ನನಗೆ ಏಕಾಗ್ರತೆ ಇದೆ. ಆಗ ಇದಂತೂ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ, ಯಾರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಎಲ್ಲರೂ ಅವ್ರವ್ರು ಏನು ಮಾಡ್ತೀರ ಅವ್ರು ಕರೆಕ್ಟ್ ಇದ್ದಾರೆ. ಈ ನಿಮ್ಮ ಸಂಕಲ್ಪನ ಸ್ಥಿರ ಮಾಡ್ಕೊಳ್ಳಿ. ನಿಮ್ಮ ದೃಷ್ಟಿಯಲ್ಲಿ ರಾಂಗ್ ಇರ್ಬೋದು, ಆದರೆ ಅವ್ರ ಸಂಸ್ಕಾರ ದೃಷ್ಟಿಯಲ್ಲಿ ಅವ್ರು ರೈಟ್ ಇದ್ದಾರೆ. ಆ ಸಮಯದಕ್ಕೋ ಅಥವಾ ಅವರಿಗಿರೋ ಪರಿಸ್ಥಿತಿಗೆ ಅವ್ರು ರೈಟ್ ಇದ್ದಾರೆ. ಬೇರೆಯವ್ರ ತಿದ್ದಕ್ಕೆ ಹೋಗ್ಬೇಡಿ, ಬೇರೆಯವ್ರ ಸಂಕಲ್ಪ ಮಾಡಕ್ಕೆ ಹೋಗ್ಬೇಡಿ, ಅವರು ರೈಟ್. ಈಗ ನಿಮ್ಮ ಕರುಣಾ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಅಳವಡಿಸ್ಕೊಳ್ಳೋ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ಫುಲ್ ಸ್ಟಾಪ್. ಡ್ರಾಮಾ ಫುಲ್ ಸ್ಟಾಪ್. ಯಾರ ಬಗ್ಗೆ ಏನು ಪ್ರಶ್ನೆ ಮಾಡಬೇಡಿ. ಆವಾಗಲೇ ತಾನೇ ಕ್ಯೂ ಅಂದ್ರೇನೆ ಕ್ಯೂ. ಕ್ಯೂ ಅಂದರೆ ಯಾಕೆ, ಯಾಕೆ ಅನ್ನೋದು ಹೆಂಗಿರುತ್ತೆ? ಕ್ವಶನ್ ಮಾರ್ಕ್ ಕೊಂಡಿದ್ದು, ಅದಕ್ಕೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ, ಕ್ಯೂ ಆಗುತ್ತೆ. ಅದಕ್ಕೆ ಕ್ಯೂ ಅನ್ನೋ ಪ್ರಶ್ನೆಗೆ ಹೋಗ್ಬೇಡಿ. ಮತ್ತು ಯಾವತ್ತು ಪಾಸ್ಟನ್ನು ಪ್ರೆಸೆಂಟಿಗೆ ಜೋಡ್ಸಕ್ಕೆ ಹೋಗ್ಬೇಡಿ. ಅದರಿಂದ ಜೋವ ಅಚ್ಚ, ಯಾರು ಏನಿದ್ದಾರೆ ಅವರೆಲ್ಲರೂ ರೈಟ್ ಇದ್ದಾರೆ. ಈಗ ನನ್ನ ಸಂಕಲ್ಪನ ನಾನು ರೈಟ್ ಮಾಡಿಕೊಂಡ್ರೆ ಆವಾಗ ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗೋಕ್ಕೆ ಸಾಧ್ಯ. ಈಗ ಆ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ಸೂಕ್ಷ್ಮ ವದನಕ್ಕೆ ಹೋಗಿ ಬಾಪ್ದಾದವರಿಗೆ ಭೋಗ ತಿನ್ನಿಸಿ, ಏನು ದೃಢ ಸಂಕಲ್ಪ ತಗೊಳ್ಬೇಕು ಆ ದೃಢ ಸಂಕಲ್ಪವನ್ನು ತಗೊಂಡು ಬರೋಣ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.